ವಾಟರ್ ಗೇಮ್ಸ್ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಜಿಪ್ ಲೈನ್ ಎಲ್ಲ ಚೆಕ್ ನೋಡಿದ್ವಿ. ಅದು ಸ್ಕೈ ವಾಕಿಂಗ್ ಅಂತ ಜಿಪ್ ಲೈನ್ ಏನೋ ಇದೆ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಅದನ್ನು ಡಿಸೈಡ್ ಮಾಡ್ತೀವಿ. ನನಗೆ ಸ್ವಲ್ಪ ಭಯ ಅದೆಲ್ಲ ಆಟ ಆಡೋಕ್ಕೆ. ಲೆಟ್ಸ್ ಸಿ, ನೋಡೋಣ. ಗೈಸ್, ನಾನಿವತ್ತು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಆಟ ಆಡೋದಕ್ಕೆಲ್ಲ ಕಂಫರ್ಟಬಲ್ ಇರುತ್ತೆ. ಒಂದು ರಿಸರ್ಚ್ ಮಾಡಿ ಒಂದು ರೆಸ್ಟೋರೆಂಟ್ ನೋಡಿದೀವಿ. ಮ್ಯಾಪ್ ಹಾಕೊಂಡು ಅಲ್ಲಿಗೆ ಇವಾಗ ಹೋಗ್ತಾ ಇದ್ವಿ. ನಾವಿವಾಗ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಇದು ಓಲ್ಡ್ ಟೌನ್ ಫುಕೇಟ್. ಇದು ಸ್ಟ್ರೀಟ್ ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಬಟ್ ಬ್ರೇಕ್ಫಾಸ್ಟಲ್ಲಿ ಏನೂ ಸರಿ ಇಲ್ಲ. ಅದಕ್ಕೆ ವಡಾಪಾವ್ ಆರ್ಡ್ರ್ ಮಾಡಿದ್ದೀನಿ 2. ಅದನ್ನೆಲ್ಲ ಸದ್ಯಕ್ಕೆ ತಿಂದು ಮತ್ತೆ ಯಾವುದಾದ್ರೂ ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕೊಂಡು ಹೋಗಬೇಕು. ಆ್ಯಕ್ಚುಲಿ ಇದು ಕೂಡ ಇಂಡಿಯನ್ ರೆಸ್ಟೋರೆಂಟೇ, ಬಟ್ ಬ್ರೇಕ್ಫಾಸ್ಟ್ ಅಷ್ಟು ಆಪ್ಷನ್ಸ್ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ನಾವು ಇಂಡಿಯನ್ ರೆಸ್ಟೋರೆಂಟ್ ಆಮೇಲೆ ಹುಡುಕೊಂಡು ಹೋಗಬೇಕು. ಈಗ ಸದ್ಯಕ್ಕೆ ಹಸಿವಾಗಿದೆ, ವಡಾಪಾವ್ ತಿಂತೀವಿ. ಈ ರೀತಿ ಬೇರೆ ಕಂಟ್ರಿಗಳೆಲ್ಲ ಬಂದರೆ ಊಟ ತಿಂಡಿ ತುಂಬಾ ಪ್ರಾಬ್ಲಮ್ ಆಗಿದೆ. ಎವ್ರಿ ಟೈಮ್ ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕೋಬೇಕು ನಾವು. ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ ಹೋಟೆಲ್ಸ್ ರೆಸ್ಟೋರೆಂಟಲ್ಲಿ ಊಟ. ಗೈಸ್, ಈ ಒಂದು ಸ್ಟ್ರೀಟ್ಗೆ ನಾವು ನೆನ್ನೆ ಕೂಡ ಬಂದಿದ್ವಿ. ಪಟಾಂಗ್ ಸ್ಟ್ರೀಟು ಆಮೇಲೆ ಬಾಂಗ್ಲಾ ಸ್ಟ್ರೀಟ್ ಹೇಗೆ ನೈಟ್ ವೈಬ್ ಚೆನ್ನಾಗಿರುತ್ತೋ ಹಾಗೆ ಈ ಒಂದು ಫುಕೇಟ್ ಓಲ್ಡ್ ಟೌನು ಮಾರ್ನಿಂಗ್ ಟೈಮೆಲ್ಲ ಚೆನ್ನಾಗಿರುತ್ತೆ. ನೆನ್ನೆ ನೈಟ್ ಬಂದಿದ್ವಿ, ಬಟ್ ಅಷ್ಟೊಂದು ವೈಬ್ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್, ನಾವು ಇದನ್ನ ಮೆಮೊರಿಗೆ ಅಂತ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ನಾವು. ಇಲ್ಲಿ ಸಿಕ್ತು. ಇದು 50 ಬಾತ್ ಇಂಡಿಯನ್ ಕರೆನ್ಸಿ ಕನ್ವರ್ಟ್ 150 ರುಪೀಸ್ ತಗೋತಾ ಇದ್ದೀವಿ. ನಾವಿವಾಗ ಬಂದಿದ್ದೀವಿ ಹನುಮಾನ್ ವರ್ಲ್ಡ್ ಅಂತ. ಇಲ್ಲಿ ಗೇಮ್ಸ್ ಎಲ್ಲ ಇರುತ್ತೆ. ಜಿಪ್ ಲೈನ್ ಹತ್ರ ಹೋಗ್ತಾ ಇದ್ದೀವಿ, ವಿಚಾರಿಸೋಣ ಅಂತ. ಲೆಟ್ಸ್ ಗೋ. ಗೈಸ್, ಹನುಮಾನ್ ವರ್ಲ್ಡ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕಪ್ಪ ಅಂದರೆ ತುಂಬ ಲಕ್ಸುರಿಯಸ್ ಆಗಿದೆ. ರೆಸ್ಟೋರೆಂಟು ಪ್ರತಿಯೊಂದು ಇಲ್ಲೇ ಇದೆ, ಗೇಮ್ಸು. ಸೊ ಇಲ್ಲೊಂದ್ಸಲ ಬಂದರೆ ಇಡೀ ದಿನ ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ. ಗೇಮ್ಸ್ ಎಲ್ಲ ಆಡಿಕೊಂಡು ತುಂಬ ಚೆನ್ನಾಗಿದೆ. ಸೊ ಇಡೀ ದಿನ ಬೇಕಾಗುತ್ತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಗೈಸ್, ಇಲ್ಲಿ ನಾವು ಕುತ್ಕೊಂಡಿದ್ದೀವಿ. ಯಾಕೆ ಅಂದರೆ ಡಿಸೈಡ್ ಮಾಡೋಕ್ಕೆ ಪ್ಯಾಕೇಜಸ್ ಎಷ್ಟು, ಇಲ್ಲ ಸಿಂಗಲ್ ಗೇಮ್ಸ್ ಆದರೆ ಎಷ್ಟು ಅಂತ ಇದೆ ಇಲ್ಲಿ. ಜಿಪ್, ಸ್ಕೈ ವಾಕ್, ಮತ್ತು ಇನ್ನೇನೇನಿದೆ, ಜಿಪ್ ಲೈನು, ಸ್ಕೈ ವಾಕು, ರೋಲರ್ ಇಷ್ಟೆಲ್ಲ ಇದೆ. ವೆರೈಟಿ ಗೇಮ್ಸ್ ಎಲ್ಲ ಇದೆ. ನೋಡೋಣ, ಚೆನ್ನಾಗಿರುತ್ತೆ. ಇಲ್ಲಿನ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆಲ್ಲ. ನಾವಿವಾಗ ಲೂಜ್ ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ನಾನು ಹತ್ತುತ್ತಾ ಇದ್ದೀನಿ. ನಾವಿರೋದು ಹನುಮಾನ್ ವರ್ಲ್ಡಲ್ಲಿ. ಇಲ್ಲಿ ವೆರೈಟಿ ಗೇಮ್ಸ್ ಇದೆ. ನಾವು ಇವಾಗ ಜಿಪ್ಲೈನ್ ಆಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾಳೆವರೆಗೂ ಅದು ಓಪನ್ ಇಲ್ಲಂತೆ. ಲೂಜ್ ಗೈಸ್, ಗೇಮ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿದೆ ಹನುಮಾನ್ ವರ್ಲ್ಡ್ ಅಲ್ಲ, ಸಖತ್ತಾಗಿದೆ ನೋಡಕ್ಕೆ. ನೋಡ ಫೀಲಿಕ್ಸ್ ಭಯ ಆಗ್ತಿದೆ. ನಂದು 3 ರೈಡ್ಸ್, ಗಾಯನದು 2 ರೈಡ್ಸ್. ನಾನು ಹೆದರ್ಕೊಂಡೆ 2 ರೈಡ್ಸ್ ತಗೊಂಡ್ಬಿಟ್ಟೆ. more than 100 within the step. So number 2, when you're sitting
down in the car, you have to sit in the back. So sit in the front and you always lean back, not too lady. Just hi, hello, hi. Oh my God, you don't know how to stop or maybe the best. If you want to slow down or brake, to make the faster, but if you need to slow down to brake. Okay. You cannot stop on the track to take picture of the car, also you cannot drive by without the safety. This is how to make. May I take your ticket, please? Your first Hello. stop here. Hello. Hello. ಸಕ್ಕತ್ತಾಗಿತ್ತು. ನೈಸ್. ಹನುಮಾನ್ ವರ್ಲ್ಡ್ ಅಲ್ಲಿ ಲೂಜ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಫಸ್ಟ್ ರೌಂಡ್ ನನಗೆ ಆಡೋಕ್ಕೆ ಬರಲಿಲ್ಲ, ಅದು ಎಲ್ಲೆಲ್ಲೋ ತಗುಲ್ಸ್ಕೊಂಡು ಎಲ್ಲ ಹೋಗ್ತಿದ್ದೆ. ಬಟ್ ಸೆಕೆಂಡ್ ರೌಂಡು ಪರ್ಫೆಕ್ಟ್ ಆಗಿ ಆಡಿದೆ. ನನ್ನ ಭಯ ಆಗಿತ್ತು ಅಂತಲೇ ನಾನು 2 ರೌಂಡ್ ತೊಗೊಂಡಿದ್ದೆ, ನನಗೆ ಆಡೋಕ್ಕೆ ಬರಲ್ಲ ಅಂತ. ಬಟ್ ಸೆಕೆಂಡ್ ರೌಂಡಲ್ಲಿ ಅನ್ನಿಸ್ತು ಥರ್ಡ್ ರೌಂಡು ಆಡಬೇಕಾಗಿತ್ತು ಅಂತ. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ವರುಣ್ ಆಟ ಆಡಿದ್ರು 3 ರೌಂಡ್, ಸಕ್ಕತ್ತಾಗಿತ್ತು. ಸೊ ಜಿಪ್ಲೈನ್ ಆಡೋಣ ಅಂತ ಅಂದ್ಕೊಂಡ್ವಿ. ಇವಾಗ ಟೈಮ್ ಇಲ್ಲ, ಯಾಕೆಂದರೆ ನಾವು ಬೀಚ್ಗೆ ಹೋಗಿ ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬೀಚ್ಗೆ ಹೋಗ್ತೀವಿ, ಜಿಪ್ಲೈನ್ ಬಂದು ಡೇ ಆಫ್ಟರ್ ಟುಮಾರೋ ಆಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನಾಳೆ ಫೀಫಿ. ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿನ ಲೇಸ್ಗಳು ಹೇಗಿದೆ ಅಂತ. ನಮ್ಮ ಇಂಡಿಯನ್ ಲೇಸ್ಗಳೇನಿದೆ ಪ್ಯೂರ್ ಬರುತ್ತೆ, ಲೈಕ್ ಟೊಮ್ಯಾಟೋದಾಗಿರ್ಬೋದು, ಪೊಟ್ಯಾಟೋದಾಗಿರ್ ಫ್ಲೇವರ್ಸು. ಇಲ್ಲಿದು ಬರೀ ಹುಳಗಳದು ನೋಡಿ, ನಂಬಕ್ಕೆ ಆಗಲ್ಲ. ನಾನು ಇದೊಂದು ತೊಗೊತಾ ಇದ್ದೀನಿ, ಇದು ಪ್ಲೇನ್ ಪೊಟ್ಯಾಟೋದು. ಅದೊಂದು ಬಂದಾಗಿಂದ ಅದೊಂದೇ ತಿಂತಾ ಇದ್ದೀನಿ, ಯಾವುದು ನಂಬಕ್ಕಾಗಲ್ಲ. ಗೈಸ್, ನಾನಿವಾಗ ಕರೋನ್ ಬೀಚ್ಗೆ ಬಂದಿದ್ದೀನಿ. ಅಂದರೆ ಹನುಮಾನ್ ವರ್ಲ್ಡ್ ಇಂದ ಕರೋನ್ ಬೀಚ್ ಒಂದು 1/2 hour ಇತ್ತು. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು ನನಗೆ, ಯಾಕಂದರೆ ಫುಲ್ ಸುಸ್ತು ಆಟಾಡಿ ಎಲ್ಲ. ತುಗುಡ್ಸ್ಕೊಂಡು ಬಂದೆ ಸ್ಕೂಟಿಯಲ್ಲೇ. ಗೈಸ್, ನಾವು ಈಗ ಕರಾನ್ ಬೀಚ್ಗೆ ಬಂದಿದ್ದೀವಿ. ಇದೇನೋ ಹತ್ತಿರ ಇದೆ ಅಂತ ಅಂದ್ಕೊಂಡಿದ್ವಿ, ಬಟ್ 1/2 hour ದೂರ ಇದೆ. ಸೊ ಅದಕ್ಕೆ ನಾವು ಬೀಚಲ್ಲಿ ಆಟಾಡೋಣ ಅಂತ ಏನು ಪ್ಲ್ಯಾನ್ ಇತ್ತು ಅದು ಕ್ಯಾನ್ಸಲ್ ಆಗಿದೆ. ಜಸ್ಟ್ ಬೀಚ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸನ್ಸೆಟ್ ನೋಡಿಕೊಂಡು ನಾವು ಹೊರಡ್ತೀವಿ ವಾಪಸ್. ಗೈಸ್, ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಕರೋನ್ ಬೀಚ್ ಹತ್ರ ಹೋಗಿದ್ವಿ, ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿತ್ತು. ಇವಾಗ ಮತ್ತೆ ಪಟಾಂಗ್ ಹತ್ರ ಬಂದಿದ್ದೀವಿ. ಇಲ್ಲಿ ಕೊಹಿನೂರ್ ಹೋಟೆಲ್, ನಾನು ಆಲ್ರೆಡಿ ನನ್ನ ಬ್ಲಾಗಲ್ಲಿ ನಿಮಗೆ ಹೇಳಿದ್ದೀನಿ, ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದು ಇಂಡಿಯನ್ ಫುಡ್ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಮತ್ತೆ ಇಲ್ಲಿಗೆ ಬಂದು ಪಾರ್ಸೆಲ್ ತೊಗೊಂಡಿದ್ದೀವಿ. ಈಗ ರೂಮ್ಗೆ ಹೊರಡ್ತೀವಿ. ತುಂಬಾ ಸುಸ್ತಾಗಿದೆ. ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ, ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. ಯಾಕೆ ಅಂದರೆ ಫೀಫಿ ಐಲ್ಯಾಂಡ್ ಟೂರ್ ಇದೆ. ಸೊ ಅದಕ್ಕೋಸ್ಕರ ಬೇಗ ಎದ್ದು ರೆಡಿ ಆಗಬೇಕು. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಬಾಯ್.